ದೀಪಿ ಯಾಕ ಬಂದಾಳ ಕಣೆ ಕೈ ಜೇಕಯ್ಯ? ಯಾಕ ಇಲ್ಲೇ ಇದಾರೆ ಗಂಡ ಹೆಂಡತಿ ಇಬ್ರು? ಬಂದಾಳಮ್ಮ. ಅದು ಯಾಕೆ ಬಂದಾಳ ಏನೋ ಗೊತ್ತಿಲ್ಲ. ಆ ಪಟಿ ಸಾಕಿದೀನಿ. ಒಂದು ಮಾತನ ದೊಡಮಯ್ಯ ಸೆನಕ ಇದ್ಯೇನು ದೊಡಮಯ್ಯ ಅಂತ ಒಂದು ಮಾತು ಮಾತಾಡ್ಸಿಲ್ವೇ ಗಿಡ್ಡಮ್ಮ? ನಾನು ಅದಕ್ಕೆ ಏನಾರ ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಮಾತಾಡ್ಸಿಲ್ಲ. ಬಿಡು, ಏನು ಅವಳ್ದೇನು, ನಾನು ಯಾಕೆ ಮಾತಾಡ್ಸೋಣ ಅಂತೇಳಿ ಅದಕ್ಕೆ ನಾನು ಮಾತಾಡ್ಸಿಲ್ಲ ಕಣೆ ಗಿಡ್ಡಮ್ಮ. ಮತ್ತೆ ಹೇಳು, ಅವ್ರಿಗೆ ಅಷ್ಟೊಂದು ಇರ್ಬೇಕಂತಂದ್ರೆ ನಿನ್ಗೆ ಇನ್ನೆಷ್ಟು ಇರ್ಬೇಡ, ಮಾತಾಡ್ಸೋಕೆ ಹೋಗ್ಬೇಡ, ಸುಮ್ಕಿರು. ನಮ್ಮ ಅಮ್ಮ ನೀನು ಯಾತ ಹೋಗಿತ್ತು, ಅದಕ್ಕೆ ಬಂದು ಮತ್ಲ ಬೇಜಾರಾಗೋದು ನೋಡು. ಅಲ್ಲ ಗಂಡ ನೋಡಿ ತಾಯಿ ಅವನು ಹೆಂಗೈತಾನಯ್ಯ ಯಪ್ಪ, ಅವನೇನಂತ ಮದ್ವೆ ಆತ ಮತ್ತೆ. ಅಯ್ಯೋ ಅವನೇನಂತ ಮದ್ವೆ ಆದ್ಲಯ್ಯ, ಅದಕ್ಕೆ ಮತ್ತೆ ಇನ್ನ ಯಾತ್ರದ್ದು ಇಲ್ಲ. ಅದಕ್ಕೆ ಇವಾಗ ಇವಳು ಒಂದು 2 ದಿನ ಇದ್ದೋಗಿ ಬರ್ರಿ, ಒಂದು ತಿಂಗಳು ಅಂತ ಅನ್ಲಂತಿ, ಅದಕ್ಕೆ ಬಂದವೆ. ನೋಡಮ್ಮ, ಅದಕ್ಕೆ ಇಲ್ಲ ಒಂದು ಮಾತನ ದಡಮ್ಮ ಹೆಂಗೈದ್ಯಮ್ಮ ಅಂತ ಮಾತಾಡ್ಸಲ್ವಿ ಗಿಡ್ಡಮ್ಮ. ನಾನು ನೋಡ್ತಾ ಇದ್ದೀನಿ, ಪಾಟಿ ಸಾಕಿದ್ದೀನಿ. ನಮ್ಮ ಮನೆಗೆ ಹೆಣ್ಣುಗಳಿಲ್ಲ ಅಂತೇಳಿ ಎಂತ ಚೆನ್ನಾಗಿ ಸಾಕಿದ್ದೀನಿ. ನಮ್ಮ ಸಂಜಯ್ನು ನಮ್ಮ ವಿಜಯ ಅವನು ಹಂಗೆ ಕಾಣಮ್ಮ. ನನ್ನ ತಂಗಿ ಅಂತ ಹೇಳಿ ಬೊಲ್ ಚೆನ್ನಾಗಿ ಸಾಕಿರು. ಒಂದು ಏಟನ ಹೆಂಗೈದಿರಮ್ಮ ಅಮ್ಮನ ಸೊಲ್ಲಿಲ್ವೇ ಗಿಡ್ಡಮ್ಮ? ಒಂದು ಮಾತು ಮಾತಾಡ್ಸಲ್ವೇ? ಬಿಡು, ಏನು ಮಾತಾಡಿಸ್ತಿದ್ರು ನೋಟಪ್ಪ. ಏನು ಯಾರೇನು ಇವಾಗೇನು ನೆಚ್ಕೊಂಡಿರಲ್ಲ, ಏನು ಮಾತಾಡಿಸ್ಬೇಡ. ಏನು ಅಮ್ಮ 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 ಮಗಳೇ, ನಮ್ಮ ಮೊಯ್ನಿ ಮಾತಾಡ್ಸುತ್ತೆ ಯಾಕನ? ಯಾಕ ಇಬ್ಬರು ಹಿಂಗೆ ನಿಂತ್ಕೊಂಡವ್ರಲ್ಲ ಮಗಳೇ? ಗಿಡ್ಡಮ್ಮ, ಈ ಹೂನಾರ ಹಾಕ್ಯಂಡು ಬಂದಿರಂಗಿದ್ದಾರೆ. ಈ ಯಾಕ ಹೂನಾರ ಹಾಕ್ಯಂಡವಳಲ್ಲ ನಿನ್ನ ಮಗಳು? ಹೂನಮ್ಮ, ಈ ಯಾಕ ಹೂನಾರ ಹಾಕ್ಯಂಡವಳೆ? ಯಾಕ ಯಮ ಅಂತ ಮಾತಾಡಿಸ್ತಾ ಇದ್ದಾಳೆ. ನಮ್ಮ ಪಾಪನೇ ಇಲ್ಲ ಯಾತ ಹೋದ? ಅಲ್ಲ ಅವಾಗಿಂದ ಕಾಣಿಸ್ತಿರ್ಲಿಲ್ಲ, ಯಾತ ಹೋದ್ಲ ಅನ್ಕೊಂತಿದ್ದೆ. ಇವಳು ನೋಡಿ ಹೂನಾರ ಹಾಕ್ಯಂಡು ಬಂದಿರೋದ. ಏನು ಮದುವೆ ಆಗಿದ್ವಿ ಆದ್ಲೋ ಏನೋ? ನಾನು ಹೇಳಿದ್ದೀನಿ ಸುಮ್ಮನಿರಮ್ಮ, ಈ ವಾಸಾಡ್ ಮುಗಿಯವರೆಗೂ ವಾಸಾಡ್ದಾಗ ಯಾಕೆ ಅಂತ. ಇನ್ನೇ ನೀವು ಅಮಾವಾಸ್ಯೆ ಕಳೀತಿದ್ದಂಗೆ ಶ್ರಾವಣ ಶುರುವಾಗೋದು, ಶ್ರಾವಣಕ್ಕೆ ಮಾಡ್ತಿದ್ವಿ. ನೋಡಮ್ಮ, ಹೂನಾರ ಹಾಕ್ಯಂಬಂದಿರೋದ ಹೋಗತ್ತ. ಬರೀ ಹಿಂಗೆ ಮಾಡ್ಕೊಂಬಂದೆ ಕಣಪ್ಪ ಈ ಪಿಳ್ಳಿ. ಒಂದು 2 ದಿನ ಸುಧಾರ್ಸಕ್ಕೆ ಆಗ್ತಿರ್ಲಿಲ್ಲ. ಗೀಸಿದ್ದು ಶ್ರಾವಣದಕ್ಕೆ ಆಗೋದ್ಬಿಟ್ಟು ಆಷಾಢದಾಗ ಆಗೈತಲ್ಲ. ಆಷಾಢದಾಗೆ ಹಾಕಬಾರ್ದು ಕಣಮ್ಮ, ಯಾತ ಶುಭ ಕಾರ್ಯಗಳ ಮಾಡಲ್ಲ ಆಷಾಢದಾಗೆ. ಅಮ್ಮ ಏನಂಬಲ್ಲ, ಆಷಾಢ ಇವಾಗ ಯಾಕೆ ಆಗಿ ಬಂದ್ರಿ ಅಷ್ಟೇ ಅನ್ನೋದು ಕರಿಯ, ಇನ್ನೇನು ಬೇರೆ ಇನ್ನೇನು ಮಾತಾಡೋದಿಲ್ಲ. ಮತ್ತೆ ಎಲ್ಲರೂ ಅದೇ ಮಾತೆ ಮಾತಾಡೋದು. ಬಿಡು, ಏನು ನಮ್ಮಂತಾರವೆಲ್ಲ ನಂಬಲ್ಲ. ಅಮ್ಮನಂತರು, ಈ ಜೇಮಂಟಿ ಅಂತವರು ಅಂತಾರೆಲ್ಲ ನಂಬ್ತಾರೆ. ನಮ್ಮ ಅಕ್ಕನೂ ನಂಬಲ್ಲಪ್ಪ. ನಮ್ಮ ಅಕ್ಕನೂ ನಂಬೋದೇ ಇಲ್ಲ ಬಿಡು. ಬಿಡು, ಅದೆಲ್ಲ ಏನು ಸುಳ್ಳು ಅಂತಾಳೆ. ಅದೆಲ್ಲ ನಾವು ನಡೆಸ್ಕೊಂಡು ಬಂದಿರೋದು ಅಷ್ಟೇನೆ ಅಂತ ಹೇಳಿ ಹೇಳ್ತಾಳೆ ನಮ್ಮ ಅಕ್ಕ. ಅದೆಲ್ಲ ನಾ ಇಲ್ಲಿಂದ ಸುಮ್ಮನೆ ಹಂಗೆ ನಡೆಸ್ಕೊಂಬಂದವ್ರೆ, ಅದೊಂದು ನಡೆದೈತೆ, ಅದೊಂದು ಪದ್ಧತಿ. ಆಷಾಢದಾಗೆ ಏನೇ ಕೆಲಸಗಳು ಅವು ಇವು ಮಾಡಬಾರ್ದು ಅಂತೇಳಿ ಶ್ರಾವಣದಾಗ ಮಾಡ್ತಾರೆ. ಮದುವೆ ಆಗಲಿ, ಒಂದು ಎಂಗೇಜ್ಮೆಂಟ್ ಆಗಲಿ, ಕೊಡೋದು ತರೋದಾಗಲಿ, ಯಾವುದೇ ಆಗಲಿ ಎಲ್ಲ ಶ್ರಾವಣದಾಗ ಮಾಡ್ತಾರೆ. ಆಷಾಢದಾಗ ಯಾರು ಮಾಡಲ್ಲ. ನೀನೇನ್ ಭಯ ಬೀಳಕ್ ಹೋಗ್ಬೇಡ, ಸುಮ್ಮನೆ ಏನಂಬುತ್ತ ಏನೋ ಅತ್ತೆ ಅಂತೇಳಿ ಯೋಚನೆ ಮಾಡ್ಬೇಡ ಕರಿಯ. ಪ್ರಜ್ಞೆ ಐತೆ ನಿನ್ಗೆ, ಪ್ರಜ್ಞೆ ಐತೆ. ಇಷ್ಟೆಲ್ಲ ಹೇಳಿದ್ರು ಹೋಗೆ ಮೊಯ್ನಿ ಹೆಂಗ್ ಮಾಡ್ಕೊಂಡ್ ಬಂದಿದ್ಯಾ ನೋಡು ನೀನು. ಅಮ್ಮ ಅಷ್ಟೊಂದು ಹೇಳಿಳು, ಸುಮ್ಮನಿರಮ್ಮ ಶ್ರಾವಣಕ್ಕೆ ಮದ್ವೆ ಮಾಡ್ತೀನಿ, ಶ್ರಾವಣಕ್ಕೆ ಮಾಡಾದೇಯ ಅಂತ ಹೇಳಿ ಇಷ್ಟೊಂದೆಲ್ಲ ಹೇಳಿದ್ರು. ಯಾಕೆ ಇಷ್ಟೊಂದು ಆತ್ರವಾಗಿ ಹಿಂಗೆ ಹೇಳತ್ಲಾಗೆ? ಆತ್ರವಾಗಿ ಹಿಂಗಾಗ ಅಂತದ್ದು ಏನಿರ್ಲಿಲ್ಲ. ಏನ್ ಮಾಡೋದು ಬಿಡಮ್ಮ. ನಾನು ಕರಿಯ ಎಷ್ಟು ದಿವಸ ಅಂತ ಹಿಂಗೆ ಇರ್ಲಿ, ನಮ್ಗೂ ಬೇಜಾರಾಯ್ತು. ನೀನ್ ಬೇರೆ ಬೈತಾ ಇದ್ದಲ್ಲ, ಮದ್ವೆ ಆಗೋವರೆಗೂ ಬೇಡ 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 ಅಂತೇಳಿ. ನನ್ಗೆಲ್ಲಾದ್ರೂ ನಿಂತ್ಕೊಳಕ್ ಬಿಡ್ತಿರ್ಲಿಲ್ಲ, ಕೂತ್ಕೊಳಕ್ ಬಿಡ್ತಿರ್ಲಿಲ್ಲ, ಕರಿಯನ್ ಜೊತೆ ಮಾತಾಡೋದಕ್ ಬಿಡ್ತಾ ಇರ್ಲಿಲ್ಲ. ಅದಕ್ಕೇನೆ ನಾವಿಬ್ರು ಸುಮ್ಮನೆ ಈ ರೀತಿ ಡಿಸೈಡ್ ಮಾಡಿ ಆಗಿ ಬಂದು ಏನಾಗಲ್ಲ ಬಿಡಮ್ಮ, ನಾವು ಚೆನ್ನಾಗಿರ್ತೀವಿ. ಆಷಾಢದಲ್ಲಿ ಮದುವೆ ಆದ್ರೆ ಏನಾಗುತ್ತಮ್ಮ? ಅದೆಲ್ಲ ಏನಾಗಲ್ಲಮ್ಮ, ಅದೆಲ್ಲ ಮೊದಲಿಂದ ಸುಮ್ಮನೆ ನಡೆಸಿದಾರ, ಹಂಗೆ ಇದು ಮಾಡ್ತಾರೆ ಅಷ್ಟೇ, ಏನಾಗಲ್ಲ ಬಿಡು. ನಾನೇನು ಅದೆಲ್ಲ ನಂಬಲ್ಲಪ್ಪ, ಅದೆಲ್ಲ ಮೂಢನಂಬಿಕೆ ಅಂತ ಹೇಳ್ತೀನಿ. ನಾನು ಅದನ್ನೆಲ್ಲ ನಂಬಕ್ಕೆ ಹೋಗಲ್ಲ. ಇವಾಗ ನೀನೇನು ಆಗೋಗೈತಲ್ಲ, ನಮಗೆ ಇನ್ನೂ ಎಷ್ಟು ದಿವಸ ಕಾಯ್ಬೇಕಪ್ಪ ಅಂತೇಳಿ ಇಬ್ಬರಿಗೂ ತುಂಬ ಬೇಜಾರಾಗಿತ್ತು. ಅದಕ್ಕೆ ಮದುವೆ ಆಗ್ಬಿಟ್ವಿ. ಹೋಗತ್ಲಾಗೆ ಏನಂತೂ ಹೋಗಿ ಅಮ್ಮಣಿ, ನನಗಂತೂ ಬೊಲ್ ಬೇಜಾರಾಗ್ತೈತೆ ಕಣೆ. 1-2 ದಿನ ಸುಧಾರ್ಸಕ್ಕೆ ಆಗ್ತಿರ್ಲಿಲ್ವೇ? ನನಗಂತೂ ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡ್ಬೇಕಂತ ಎಷ್ಟು ಆಸೆ ಇಟ್ಕೊಂಡಿದ್ವಿ. ಹೋಗತ್ಲಾಗೆ ಹಿಂಗೆ ಮಾಡಬಾರ್ದಾಗಿತ್ತು ನೀನು. ಆಷಾಢದಾಗ ಮದುವೆ ಆದಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಪಾಡಮ್ಮ? ಅದೇ ಭಯ. ಎಲ್ಲ ಚೆನ್ನಾಗಿದ್ರೆ ಯಾರು ಏನು ಮಾತಾಡಲ್ಲ. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಮಾತಾಡ್ತಾರಲ್ಲ. ಮೊಯ್ನಿ, ಇದೇನಿದು
ನೋಡಮ್ಮ ಅಷ್ಟೊಂದೆಲ್ಲ ಹೇಳಿದ್ವಿ ಕರಿಯಮ್ಮ. ನೋಡಿ ಇವ್ರಿಬ್ರು ಹೆಂಗ್ ಮಾಡ್ಕೊಂಡ್ ಬಂದವ್ರಿ. ಹೋಗಿ 2 ತಾಂಡ್ ಬದಲಾಯಿಸ್ಕೊಂಡು ಇಬ್ರು ಬಂದವ್ರು ಮದ್ವೆ ಆಗಿ. ಅಲ್ಲ ನಾವು ಅಷ್ಟೊಂದೆಲ್ಲ ಹೇಳಿದ್ವಿ. ಬೇಡ ಕಣಮ್ಮ, ಇದೆಲ್ಲ ಆದ್ಮೇಲೆ ನಾವೇ ಮಾಡ್ತೀವಿ ಅಂತೇಳಿ ಇಷ್ಟೆಲ್ಲ ಹೇಳಿದ್ರು ನೋಡಮ್ಮ ಹೆಂಗ್ ಮಾಡವ್ರೆ ಕರಿಯಮ್ಮ. ನೋಡಮ್ಮ ಇಂಥವ್ರಿಗೆ ಏನ್ ಹೇಳೋಣಮ್ಮ. ಈಗ ಆಷಾಢದಾಗ ಆಗ ಅಂತದ್ದು ಏನ್ ಬಂದಿತ್ತಮ್ಮ ಇವ್ರಿಗೆ. ಹಂಗೆ ಇಷ್ಟ ಆಯ್ತಾ ನೀವು? ನಿಮ್ಗೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕಂತ ಫಂಕ್ಷನ್ ಮಾಡಿ ರಿಸೆಪ್ಷನ್ ಮಾಡ್ಬಿಡಿ. ಮತ್ತೊಂದ್ಸರಿನೇ ಮಾಡಿದ್ರ ಆಯ್ತಾ ಅಷ್ಟೇ ಅಪ್ಪ. ಅದಕ್ಕೇನು ಇಲ್ಲ, ರಿಸೆಪ್ಷನ್ ಮಾಡಿದ್ರೆ ಆಯ್ತಪ್ಪ. ಮದ್ವೆ ಆಗಿರುತ್ತೆ, ರಿಸೆಪ್ಷನ್ ಮಾಡಿದ್ರೆ ಆಯ್ತು. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು ಅಲ್ವಾ ಕರಿಯಮ್ಮಕ್ಕ? ಯಾಕೆ ಸುಮ್ಮನೆ ಇವಾಗ ರಿಸೆಪ್ಷನ್ ಗ್ರ್ಯಾಂಡ್ ಆಗಿ ಮಾಡಿದ್ರಾಯ್ತು ಬಿಡಮ್ಮ. ಮಾತಿಗೆ ಬೆಲೆ ಕೊಡ್ಲಿಲ್ವಲ್ಲ ನೀನು. ಇಷ್ಟೆಲ್ಲ ಹೇಳಿದ್ರು ನಮ್ಮ ಮಾತಿಗೆ ಒಂದು ಮಾತನ್ನ ಬೆಲೆ ಕೊಡ್ಲಿಲ್ವಲ್ಲ ನೀನು. ಹೇಳ್ತಲ್ಲ ನಮ್ಮಮ್ಮ ಇಷ್ಟೊಂದು ಹೇಳ್ತಾ ಇತ್ತಲ್ಲ, ನಾನು ಬೆಲೆ ಕೊಡ್ಬೇಕು ಅಂಬೋದೊಂದು ಈಟನ ನಿನ್ನ ಮನ್ಸಿಗೆ ಬರ್ಲಿಲ್ವಲ್ಲ ಮೋಯ್ನಿ. ಅಲ್ಲ ಕಣ, ನಾನು ಇಷ್ಟೊಂದೆಲ್ಲ ಹೇಳಿದೀನಿ, ನೀನು ಒಂದು ಸುಸ ಕೇಳೋದನ್ನ ಬೇಡವಿ. ಹಿಂಗೆ ಮಾಡೋದು ನನಗಂತೂ ಬಲು ಬೇಜಾರಾಯ್ತು ಕಣ. ಬೇರೆ ತುಂಬಾ ಹೆದರ್ತಾ ಇದ್ರಾ? ಮೋಹಿನಿ ನನ್ನ ಜೊತೆ ಮಾತಾಡಿದ್ರು, ನನ್ನ ಜೊತೆ ಇದ್ರು, ನೀವು ತುಂಬಾ ಹೆದರ್ತಾ ಇದ್ರಿ. ಏನಾಯ್ತೋ ಏನೋ, ಏನಾಗುತ್ತೋ ಏನೋ ಅಂತೇಳಿ ತುಂಬಾ ಹೆದರ್ತಾ ಇದ್ರಿ. ಅದಕ್ಕೆ ಇನ್ಮೇಲೆ ಹೆದರ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಬಿಡಿ. ಯಾಕಂದ್ರೆ ಸುಮ್ಮನೆ ನಿಮ್ಗೂ ಇನ್ಮೇಲೆ ಧೈರ್ಯ ಇರುತ್ತೆ. ಬಿಡು ಹೆಂಗನೋ ಮದ್ವೆ ಆಗೈತೆ, ಏನಾದರೂ ಮಾಡ್ಕೊಳ್ಳಿ ಅಂತೇಳಿ ನಿಮ್ಗೂ ಸ್ವಲ್ಪ ಧೈರ್ಯ ಇರುತ್ತೆ ಅಲ್ವಾ ಜಯಮಕ್ಕ? ತುಂಬ ಎದುರೋದು ನಮ್ಮ ಅತ್ತೆ, ಅದಕ್ಕೆ ನಮ್ಮ ಅತ್ತೆ ಎದುರ್ಕೋಬಾರ್ದು ಅಂತೇಳಿ ಸುಮ್ಮನೆ ಆಗ್ಬಿಡಿ. ಈಗ ಶ್ರಾವಣಕ್ಕೆ ರಿಸೆಪ್ಷನ್ ಮಾಡಿದ್ರಾಯ್ತು. ನನಗೂ ರಿಸೆಪ್ಷನ್ ತುಂಬ ಗ್ರ್ಯಾಂಡಾಗಿ ಮಾಡ್ಕೋಬೇಕು ಇಲ್ಲಿ ಅಂತೇಳಿ ತುಂಬ ಆಸೆ ಐತೆ. ಅದಕ್ಕೆ ರಿಸೆಪ್ಷನ್ ಮಾಡ್ಕೊಂಡ್ರಾಯ್ತು ಬಿಡು. ಕಣೋ, ಯಾರಾದ್ರೂ ಒಂದು ಮಾತು ಹೇಳ್ತಾ ಇದಾರೆ ಅಂದ್ರೆ ಅರ್ಥ ಮಾಡ್ಕೋಬೇಕು ಕಣೋ. ನಿನ್ನೊಳದಕ್ಕೆ ತಾನೇ ಪಾಪ ಅವರು ಹೇಳಿರೋದು. ಈಗ ದೊಡ್ಡವ್ರು ಯಾರಾದ್ರೂ ಒಂದು ಮಾತು ಹೇಳವ್ರೆ ಅಂದ್ರೆ ಕೇಳಬೇಕು. ಪಾಪ ಹೇಳಾಯ್ತ ಅವಕ್ಕ. ಬೇಡ ಕಣಪ್ಪ, ಈ ಶ್ರಾವಣಕ್ಕೆ ಮಾಡ್ತೀವಿ ಅಂತೇಳಿ ಹೇಳಿದ್ರು ಹೇಳತ್ಲಾಗೆ. ಬಿಡು, ಇನ್ನೇನು ಮಾಡೋಕ್ಕಾಗಲ್ಲ ಬಿಡು ಗಿಡ್ಡಮ್ಮಕ್ಕ. ಈಗ ಆರತಿ ಮಾಡ್ತೀನಿ, ಆರತಿ ಮಾಡೋ ಒಳಗಡೆ ಬಿಟ್ಟು ಹೆಂಗೋ ಚೆನ್ನಾಗಿದ್ರೆ ಸಾಕು. ಇನ್ನೇನು ಮಾಡೋದು ಹೇಳು. ಆಗ್ಬಾರ್ದು ಕಣಮ್ಮ ಆಸೆಡ. ಅದಕ್ಕಾಗಿಯ ನಾವು ಈ ಹುಡುಗಿ ಮೋಹಿನಿಗೂ ಹೇಳಿದೀವಿ ಹೋಗತ್ತ. ಸುಮ್ಮನೆ ಇಲ್ಲೆಲ್ಲ ಆಡ್ಕೊಂಬರ್ಗೆಲ್ಲ ಇದಾಗಬಾರ್ದು, ಚೆನ್ನಾಗಿರ್ಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಹೇಳೋದು. ಏನ್ ಮಾಡೋಕ್ಕಾಗುತ್ತೆ, ಆಗೈತಲ್ಲ ಜಯಮಂಟಿ, ಏನು ಮಾಡೋಕ್ಕಾಗಲ್ಲ. ನನ್ಗಾದ್ರೂ ಒಂದು ಮಾತು ಹೇಳಿಲ್ಲ ನೀನು. ಹೋಗತ್ಲಾಗೆ ಒಂದು ಮಾತಾದ್ರೆ ನನ್ನ ಹತ್ರ ಹೇಳಿದ್ರೆ ಬೇಡ ಸುಮ್ಕಿರು ಗಿಡಮಕ್ಕ ಬೇಜಾರಾಗುತ್ತೆ ಅಂತ ನಾನು ಹೇಳ್ತಿದ್ದೆ. ನನ್ನ ಹತ್ರ ಆಗಲಿ ನೀವೊಂದು ಮಾತು ಹೇಳಿಲ್ಲ. ಯಾರ ಹತ್ರ ಹೇಳಿದ್ರು ಇವಾಗ ಈ ಮಾತು ಬರುತ್ತೇನೋ ಚೆನ್ನಾಗೊತ್ತು. ಆಷಾಢ 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 ಇವಾಗ ಬೇಡ, ಶ್ರಾವಣ ಬರೋವರೆಗೂ ಕಾಯ್ಬೇಕು ಅಂತೇಳಿ ಹಿಂಗೆಲ್ಲ ಹೇಳ್ತಾರೆ ಅನ್ನೋದು ಗೊತ್ತು. ಮತ್ತೆ ಅಲ್ಲ ಅದು ಇದು ಅಂತೇಳಿ ಹಂಗೆ ಹಿಂಗೆ, ಇವತ್ತು ಟೈಮ್ ಚೆನ್ನಾಗಿಲ್ಲ, ನಾಳೆ ಟೈಮ್ ಚೆನ್ನಾಗೈತೆ, ಇಷ್ಟನೇ ಡೇಟಿಗೆ ನಿಮ್ಗೆ ಬರುತ್ತೆ ಅದು ಇದು ಅಂತೇಳಿ ಅದೆಲ್ಲದಕ್ಕೂ ನಮಗೆ ಕಾಯೋದಕ್ಕೆ ನಮಗೆ ಟೈಮ್ ಇಲ್ಲ. ಅದಕ್ಕೇನೆ ನಾನು ಕರಿಯ ಇಬ್ರು ಡಿಸೈಡ್ ಮಾಡ್ಕೊಬಿಟ್ಟು ನಡಿ ಹೋಗ್ಬಿಡೋಣ ಅಂತೇಳಿ ಇದೇ ಊರಲ್ಲಿ ಇಲ್ಲೇ ದೇವಸ್ಥಾನ ಹತ್ರ ಮದ್ವೆ ಆಗಿ ಬಂದ್ಬಿಟ್ವಿ. ನಾವ್ ಮತ್ತೆ ಎಷ್ಟಂತ ಕಾಯೋಣ, ಇದು ಯಾವ್ದು ಬಂದು ಆಷಾಢ ನಮ್ ಗಡ್ಡಿ ಮಾಡ್ಬಿಡ್ತಲ್ಲ. ಇಷ್ಟೊತ್ತಿಗೆ ಯಾವಾಗ್ಲೂ ನಾವ್ ಮದ್ವೆ ಆಗ್ಬಿಡ್ತಿದ್ವಲ್ಲ, ಅದಕ್ಕಾಗಿ. ಬಿಡತ್ತೆ, ಏನಾಗಿಲ್ಲ, ಯೋಚನೆ ಮಾಡೋ ಅಂತದ್ದು ಏನಾಗೈತಿ, ಏನು ಟೆನ್ಷನ್ ತಗೊಳಕ್ ಹೋಗ್ಬಿಡಿ, ಆಗಿದ್ದಾಯ್ತು. ಈ ಗಿಡ್ಡಮ್ಮ ತುಂಬಾ ಹೆದರ್ಕೊಳ್ತಾ ಇತ್ತು. ಅದಕ್ಕೇನೆ ನೀನೇನು ಟೆನ್ಷನ್ ತಗೋಬೇಡ ಅಂತ ಹೇಳ್ತಾ ಇದ್ದೆ. ಮತ್ತೆ ನಾನು ಕರಿಯವ್ರ ಜೊತೆ ಇದ್ರೆ ಸಾಕು, ಕುತ್ಕೊಂಡ್ರು ಎಲ್ಲಾದ್ರೂ ಮಾತಾಡಿದ್ರು ಅವ್ರ ಜೊತೆ ಇದ್ರು ಒಂಥರ ನಮ್ಮ ಅಮ್ಮಗೆ ಭಯ ಏನಾಗುತ್ತೋ ಏನೋ ಅಂತ. ಅದಕ್ಕೆ ಹಿಂಗೆ ಬೇರೆ ಎಲ್ಲ ಇತ್ತಲ್ಲ, ಅದಕ್ಕೆ ಆಗ್ಬಿಟ್ವಿ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.